ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಏನೆಲ್ಲ ತೀರ್ಮಾನ ತಗೊಂಡ್ರು, ಸೊ ರಾಜ್ಯದಲ್ಲಿ ಒಂದು ಬಿ ಖಾತಾ ಆಸ್ತಿಗಳಿಗೆ ಯಾವ ರೀತಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ, ಸೊ ಇದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಎಸ್, ಕರ್ನಾಟಕ ಸರ್ಕಾರ ಇದೀಗ ರಾಜ್ಯಾದ್ಯಂತ ಆಸ್ತಿ ಮಾಲೀಕರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಅಂತಾನೆ ಹೇಳ್ಬೋದು. ಎಸ್, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಿ ಖಾತಾಗೆ ಎ ಖಾತಾ ನೀಡಿ ಒಂದು ಮಾನ್ಯತೆ ನೀಡಲು ಗುರುವಾರ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದ್ದಾರೆ. ಸೊ ಒಟ್ಟಾರೆ ಈ ಒಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ನಡೆದ ಈ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿ ಒಂದು ಉದ್ದೇಶಿಸಿ ಮಾತನಾಡ್ತಾರೆ ಯಾರು, ಸಚಿವ ಎಚ್.ಕೆ. ಪಾಟೀಲ್ ಅವರು. ರಾಜ್ಯದ ಮಹಾನಗರ ಪಾಲಿಕೆಗಳು ನಗರಸಭೆ ವ್ಯಾಪ್ತಿಯ ಅಕ್ರಮ ಬಡಾವಣೆಗಳಲ್ಲಿರುವ ಈ ಎಲ್ಲಾ ಬಿ ಖಾತಾ ಆಸ್ತಿಗಳಿಗೆ ನಾವು ಎ ಖಾತಾ ನೀಡಲು ಸಚಿವ ಸಂಪುಟದಿಂದ ಒಂದು ಅನುಮೋದನೆ ನೀಡಿದೆ ಅಂತ ಕೂಡ ಅವರು ತಿಳಿಸ್ತಾರೆ. ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾದರಿಯಲ್ಲಿಯೇ ನಾವು ಒಂದು ನಿಯಮನ ರೂಪಿಸಿ ರಾಜ್ಯಾದ್ಯಂತ ಬಿ ಖಾತಾ ಆಸ್ತಿಗಳಿಗೆ ನಾವು ಎ ಖಾತಾ ನೀಡ್ತೀವಿ. ನಮ್ಮ ಸರ್ಕಾರದ ಉದ್ದೇಶ ಎಲ್ಲಾ ಒಂದು ಬಿ ಖಾತಾ ಆಸ್ತಿಗಳು ಎ ಖಾತಾಗಳಾಗಿ ಕನ್ವರ್ಟ್ ಆಗಬೇಕು ಅನ್ನೋದನ್ನ ಕೂಡ ಅವರು ತಿಳಿಸ್ತಾರೆ. ಹಾಗೆ ರಾಜ್ಯದ ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಒಂದು ಅನುಮೋದನೆ ಪಡೆಯದೆ ರಚಿಸಿರುವ ಬಡಾವಣೆಗಳಲ್ಲಿ, ಅಂದ್ರೆ ನಿಮಗೆ ಗೊತ್ತು, ಬಿ ಖಾತಾ ನಿವೇಶನ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು, ಫ್ಲಾಟ್ಗಳಿಗೆ ಅಲ್ಲೂ ಕೂಡ ನಾವು ಎ ಖಾತಾ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಈ ಯೋಜನೆಯಡಿ ಅಪ್ರಾಕ್ಸಿಮೇಟ್ಲಿ ಅವ್ರು ಹೇಳ್ತಾ ಇರೋದು ಸರ್ಕಾರ 10 ಲಕ್ಷ ಆಸ್ತಿಗಳು ಒಳಪಡುತ್ತೆ ಅಂತ ಸ್ವತಃ ಪ್ರವಾಸೋದ್ಯಮ ಹಾಗೂ ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವರು ತಿಳಿಸ್ತಾರೆ. ಇದು ಯಾರೆಲ್ಲ ಒಂದು ಬಿ ಖಾತಾ ಆಸ್ತಿಗಳಿದೆ ಅವ್ರನ್ನ ಎ ಖಾತಾ ಕನ್ವರ್ಟ್ ಆಗ್ತಿದೆಯಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಕಡೆ ನೋಡಬಹುದು, ಅಕ್ಕಪಡೆ ಯೋಜನೆಯನ್ನ ಇಲಾಖೆಯ ಒಂದು ಒಳಾಡಳಿತ ಇಲಾಖೆಯ ಸಹಯೋಗದೊಂದಿಗೆ ಒಂದು ರಾಜ್ಯದ 31 ಜಿಲ್ಲೆಗಳಲ್ಲಿ ನಾವು ಅದನ್ನ ಅನುಷ್ಠಾನಗೊಳಿಸ್ತೀವಿ. ಅದಕ್ಕೂ ಕೂಡ ಸಚಿವ ಸಂಪುಟ ಸಭೆ ನಿರ್ಣಯಿಸಿದೆ ಅಂತ ತಿಳಿಸಿದ್ದಾರೆ. ಹಾಗೆ ಗೃಹಲಕ್ಷ್ಮಿ, ನಿಮಗೆ ಗೊತ್ತು, ಗೃಹಲಕ್ಷ್ಮಿ ಹಣ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದೀವಲ್ಲ, ಸೊ ಹಾಗೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಒಂದು ಹಣನ ಉಳಿಸಿ ಹೆಣ್ಮಕ್ಳಿಗೆ ಒಂದು ವಿವಿಧೋದ್ದೇಶ ಸಹಕಾರ ಸಂಘ ನಾವು ಮಾಡ್ಕೊಡ್ತೀವಿ. ಅದರದ್ದು ಕೂಡ ಸ್ಥಾಪನೆ ಹಾಗೂ ಸಂಘದ ಒಂದು ಉಪವಿಧಿಗಳಿಗೆ ಅನುಮೋದನೆ ನೀಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಅಕ್ಕಪಡೆ ಹಾಗೂ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೂ ಕೂಡ ಅನುಮೋದನೆ ಸಿಕ್ಕಿದೆ. ಹಾಗೆ ಬಿ ಖಾತಾದಿಂದ ಎ ಖಾತಾಗೂ ಕೂಡ ಅನುಮೋದನೆ ಸಿಕ್ಕಿದೆ. ಇಲ್ಲಿ ನೀವು ನೋಡಬಹುದು, ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ವಿಧೇಯಕ 2026ಕ್ಕೆ ಸಚಿವ ಸಂಪುಟ ಒಂದು ಅನುಮೋದನೆ ನೀಡಿದೆ. ಯಾವುದನ್ನ ಈ ಒಂದು ಸಹಕಾರ ಸಂಘ ಏನಿದೆ, ವಿವಿಧೋದ್ದೇಶ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ, ಓಕೆನಾ. ಸೊ ಇದು ಒಂದು ಹೆಣ್ಮಕ್ಳಿಗೆ ಅಂತಾನೆ ಮಾಡಿರೋ ಒಂದು ಯೋಜನೆ ಆಗಿದೆ ಅಂತ ಕೂಡ ಹೇಳ್ಬೋದು. ಎಸ್, ಇಷ್ಟೆಲ್ಲ ಈ ಒಂದು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದು ಅನುಮೋದನೆ ಸಿಕ್ಕಿದೆ. ಹಾಗೆ ನೀವು ನೋಡಬಹುದು, ಮೈಸೂರು ಹಾಗೂ ಸುತ್ತಮುತ್ತಲಿನ ಒಂದು ಗ್ರಾಮದ ಒಂದು ಭಾಗದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಮೈಸೂರಿನಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನು ನಬಾರ್ಡ್ ಸಹಯೋಗದಲ್ಲಿ ರು. 20 ಕೋಟಿ ಒಂದು ಅಂದಾಜು ಮೊತ್ತದಲ್ಲಿ ಸ್ಥಾಪಿಸಲು ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆ ಇವತ್ತು ಅನುಮೋದನೆ ನೀಡಿದೆ. ಹಾಗೆ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಚಿಕ್ಕಬಳ್ಳಾಪುರ ಇಲ್ಲಿನ ನೂತನ ಆಸ್ಪತ್ರೆ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲಾಸ್ಪತ್ರೆ ಅವಶ್ಯಕತೆ ಇರುವ ಒಂದು ಯಂತ್ರೋಪಕರಣ ಆಗಿರ್ಬೋದು, ಪೀಠೋಪಕರಣಗಳನ್ನ 40 ಕೋಟಿ ರು ಅನುದಾನದಲ್ಲಿ ಖರೀದಿಸಲು ಒಂದು ಸಚಿವ ಸಂಪುಟ ಸಭೆ ಒಂದು ಅನುಮೋದನೆ ಕೊಟ್ಟಿದೆ. ಹಾಗೆ ಕಲಬುರಗಿ ಮಹಾನಗರ, ಎಸ್, ಯಾರು ಪ್ರಿಯಾಂಕರ್ಗೆ ಕಲಬುರಗಿಗೆ ಏನು ಮಾಡಿಲ್ಲ ಅಂತಿದ್ರಲ್ಲ, ಸೊ ಅವರು ಕೂಡ ಇಲ್ಲಿ ಈ ಸಚಿವ ಸಂಪುಟದ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಲ್ಲಿ ಮಹಾತ್ಮ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀ ಜವಾಹರ್ಲಾಲ್ ನೆಹರು ಹಾಗೂ ರಾಜೀವ್ ಗಾಂಧಿ ಇವರ ಪುತ್ಥಳಿಗಳನ್ನು ಸ್ಥಾಪಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಹಾಗೆ ನಬಾರ್ಡ್ ಪ್ರಾಯೋಜಿತ ಈ ಒಂದು ಟ್ರಾನ್ಚ್ ಏನಿದೆ 31ರ ಅಡಿಯಲ್ಲಿ ಕೃಷಿ ವಿಜ್ಞಾನಗಳ ಒಂದು ವಿಶ್ವವಿದ್ಯಾನಿಲಯ ಮಂಡ್ಯ, ಇಲ್ಲಿ ಆಡಳಿತ ಭವನ ನಿರ್ಮಾಣ ಕಾಮಗಾರಿ, ಈ ರೀತಿ ಅನೇಕ ಒಂದು ಅನುಮೋದನೆ ಕೊಟ್ಟಿದೆ. ಒಟ್ಟಾರೆ 70 ಕೋಟಿ ಅಂದಾಜು 70 ಕೋಟಿ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಸಚಿವ ಸಂಪುಟ ಸಭೆ ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಓಕೆನಾ. ಸೊ ಒಟ್ಟಾರೆ ಇಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ಅಥವಾ ಸರ್ಕಾರಕ್ಕೆ ಲಾಭನ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ, ಓಕೆನಾ. ಸೊ ಇದು ಒಂದು ಕಂಪ್ಲೀಟ್ ಇವತ್ತು ಸಚಿವ ಸಂಪುಟ ಸಭೆಯ ಒಂದು ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.